ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಿರ್ಮಾಣವಾಗಲಿರುವ ವಾಣಿಜ್ಯ ಬಂದರು ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಹೋರಾಟ ಸಮಿತಿಯು ಜಿಲ್ಲಾಡಳಿತಕ್ಕೆ ನೀಡಿದ ಗಡುವು ಮುಗಿಯುತ್ತಿದ್ದು ಡಿಸೆಂಬರ್ 18ರೊಳಗೆ ಕಾಮಗಾರಿಯ ಸರ್ವೆ ಮತ್ತಿತರ ಕಾರ್ಯ ಕೈಬಿಡದಿದ್ದರೆ ಸಮುದ್ರಕ್ಕಿಳಿದು ಪ್ರತಿಭಟಿಸಲಾಗುವುದು ಎಂದು ಹೋರಾಟ ಸಮಿತಿ ಎಚ್ಚರಿಸಿದೆ. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸುಮಾರು 4,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳದೊಂದಿಗೆ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿಗೆ ಸಿದ್ಧತೆಗಳು ಗರಿಗೆದರುತ್ತಿದ್ದು, ಸಮುದ್ರದಲ್ಲಿ ಲಂಗರು ಹಾಕಿರುವ ಕೆಲ ಯಂತ್ರಗಳು ನಡೆಸುತ್ತಿರುವ ಸರ್ವೆ ಕಾರ್ಯ ಸ್ಥಳೀಯ ಮೀನುಗಾರರು ಸೇರಿದಂತೆ ಹಲವರ ನಿದ್ದೆಗೆಡಿಸಿದೆ. ಸ್ಥಳೀಯರ ಅಹವಾಲು ಆಲಿಸದೆ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆಯಲು ಬಂದಂತಿರುವ ಈ ಯೋಜನೆಗೆ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೀನುಗಾರರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇತ್ತೀಚೆಗೆ ಬಂದರು ವಿರೋಧಿ ಹೋರಾಟ ಸಮಿತಿ ಮೂಲಕ ಬೃಹತ್ ಸಭೆ ಪಾದಯಾತ್ರೆ ನಡೆಸಿ ತಾಲೂಕು ಆಡಳಿತಕ್ಕೆ ಮನವಿ, ಆ ಬಳಿಕ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ತೆರಳಿ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಿತ ಇತರೆ ಇಲಾಖೆಗಳಿಗೆ ಪ್ರತ್ಯೇಕವಾಗಿ ಮನವಿ ನೀಡಲಾಗಿತ್ತು. ವಾರದ ಗಡುವು ಮುಗಿದರೂ ಆಡಳಿತ ವರ್ಗದಿಂದ ಸೂಕ್ತ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಸ್ಥಳೀಯ ತಾಲೂಕಿನ, ಜಿಲ್ಲೆಯ ಹಾಗೂ ಇತರೆಡೆಯ ಮೀನುಗಾರ ಸಮುದಾಯ ಮತ್ತಿತರ ಬೃಹತ್ ಬೆಂಬಲದೊಂದಿಗೆ ಹೋರಾಟವನ್ನು ತೀವ್ರಗೊಳಿಸಲು ಮುಂದಾದಂತಿದೆ. ಈ ಕುರಿತು ಕೇಣಿಯ ದೇಶೀನ ಭಾಗದಲ್ಲಿ ಸುದ್ದಿಗೋಷ್ಠಿ ಕರೆದು ಮುಂದಿನ ನಡೆಯ ಬಗ್ಗೆ ವಿವರಣೆ ನೀಡಲಾಯಿತು. ಬಂದರು ವಿರೋಧಿ ಹೋರಾಟ ಸಮಿತಿಯ ಪ್ರಮುಖ ಹಾಗೂ ಮೀನುಗಾರ ಮುಖಂಡ ಶ್ರೀಕಾಂತ್ ದುರ್ಗೇಕರ್ ಮಾತನಾಡಿ, ಈಗಾಗಲೇ ನಾವು ತಾಲೂಕಾಡಳಿತ, ಜಿಲ್ಲಾಡಳಿತ ಹಾಗೂ ಬಂದರು ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತಿತರ ಸಂಬಂಧಿತ ಇಲಾಖೆಗಳಿಗೆ ಮಾಣಿಕ್ಯ ಬಂದರು ಯೋಜನೆ ಬೇಡವೇ ಬೇಡ, ಸಮುದ್ರದಲ್ಲಿ ನಡೆಯುತ್ತಿರುವ ಸರ್ವೆ ಮತ್ತಿತರ ಕಾರ್ಯವನ್ನು 1 ವಾರದ ಒಳಗೆ ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಬೇಕೆಂದು ಮನವಿ ನೀಡಿ ವಿನಂತಿಸಿದ್ದರು. ಸ್ಥಳೀಯರ ಭಾವನೆಗೆ ಸ್ಪಂದಿಸದೆ ಆಡಳಿತ ವರ್ಗ ನಿರ್ಲಕ್ಷ್ಯ ತೋರುವಂತಿದೆ. ಹೀಗಾಗಿ ಡಿಸೆಂಬರ್ 19ರ ಒಳಗೆ ಸರ್ವೆ ಮತ್ತಿತರ ಕಾರ್ಯ ಸ್ಥಗಿತಗೊಳಿಸುವಂತೆ ಈ ಮೂಲಕ ಅಂತಿಮ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಈ ಕುರಿತು ಈ ಡಿಸೆಂಬರ್ 13ರ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಈಗಲೂ ನಮ್ಮ ಮನವಿ ಹಾಗೂ ಭಾವನೆಗೆ ಸ್ಪಂದಿಸದಿದ್ದಲ್ಲಿ ಡಿಸೆಂಬರ್ 18ರ ಬಳಿಕ ಯಾವುದೇ ಸಮಯದಲ್ಲಿ ಯಾಂತ್ರೀಕೃತ ಬೋಟುಗಳ ಮೂಲಕ ಸಮುದ್ರಕ್ಕಿಳಿದು ಅಲ್ಲಿ ಲಂಗರು ಹಾಕಿರುವ ಖಾಸಗಿ ಕಂಪನಿಯ ಟಗ್ ಮತ್ತಿತರ ಯಂತ್ರ ಹಾಗೂ ಪರಿಕರಗಳನ್ನು ಎಳೆದು ತಂದು ಸಮುದ್ರ ದಡದಲ್ಲಿ ಇಡುತ್ತೇವೆ. ಈ ವೇಳೆ ಏನಾದರೂ ಅನಾಹುತವಾದರೆ ಆಡಳಿತ ವರ್ಗವೇ ಹೊಣೆ ಎಂದು ಎಚ್ಚರಿಸಿದರು. JSW ಕಂಪನಿಯ ಈಗಾಗಲೇ ಸರ್ವೆ ಕಾರ್ಯ ಮಾಡುತ್ತಿದ್ದು, ಅವರಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಪೋರ್ಟ್ ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ತಾಲೂಕು ಆಡಳಿತ ಯಾವುದೇ ಸೂಚನೆ ತಿಳಿಯಪಡಿಸುವುದು ಇರುವುದಿಲ್ಲ. ಈಗಾಗಲೇ 15 ದಿವಸ ಮುಗಿದರೂ ಕೂಡ ಜಿಲ್ಲಾಧಿಕಾರಿಗಳಿಂದ ಸರ್ವೆ ಮಾಡುವ ಕಾರ್ಯ ನಿಲ್ಲಿಸಿರುವುದು ಕಂಡು ಬಂದಿಲ್ಲ. ನಾವು ದಿನಾಂಕ 12/12/2024ರಿಂದ 19ನೇ ತಾರೀಕಿನವರೆಗೆ 1 ವಾರದ ಗಡುವು ಕೊಡ್ತಾ ಇದ್ದೇವೆ. ವಾಣಿಜ್ಯ ಬಂದರು ಸಮುದ್ರದಲ್ಲಿ ಸರ್ವೆ ಮಾಡುತ್ತಿದ್ದ ಟಗ್ ಮತ್ತು ಬಾರ್ಜ್ ಮಷಿನ್ಗಳಿಗೆ ಹಾಗೂ ಜಾಗ ಖಾಲಿ ಮಾಡುತ್ತಿದ್ದ ಪಕ್ಷದಲ್ಲಿ ಮೀನುಗಾರರೆಲ್ಲರೂ ಸೇರಿ ಯಾಂತ್ರಿಕ ದೋಣಿ ಮೂಲಕ ಮೀನುಗಾರ ಮುಖಂಡ ಹೂವಾ ಖಡ್ಡೇಕರ್ ಮಾತನಾಡಿ, ವಾಣಿಜ್ಯ ಬಂದರು ನಮ್ಮ ಸ್ಥಳೀಯ ಜನರ ಕುಲಕಸುಬಾದ ಮೀನುಗಾರಿಕೆ ಸಂಪೂರ್ಣ ನಾಶವಾಗಲಿದೆ. ರಕ್ಷಣೆ ಮತ್ತು ಸಂರಕ್ಷಣೆ ನೆಪದಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಿದರೆ ನಾವೆಲ್ಲ ಎಲ್ಲಿ ಹೋಗಬೇಕು? ಬೇಕಿದ್ದರೆ ಮೀನುಗಾರಿಕೆಯು ಬಂದರನ್ನೇ ಅಭಿವೃದ್ಧಿಪಡಿಸಲಿ, ವಾಣಿಜ್ಯ ಬಂದರು ಬೇಡವೇ ಬೇಡ ಎಂದರು. ತಾವಾಗಿ ಸ್ಥಳಾಂತರ ಮಾಡಿರ್ತಾರೆ, ಅಂದ್ರೆ ಅವರಿಗೆ ಮೀನುಗಾರಿಕೆ ಅವರಾಗಿ ಸ್ಥಳಾಂತರ ಮಾಡಿಲ್ಲ. ಬಂದವರು ಆದ್ಮೇಲೆ ಆಟೋಮೆಟಿಕ್ ಆಗಿ ಅವರು ತಾವೇ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಮೀನುಗಾರಿಕೆ ಅವಕಾಶನೇ ಇರೋದಿಲ್ಲ ವಾಸಿಸ್ಲಿಕ್ಕೆ, ಅಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಭಾರತದ ರಕ್ಷಣಾ ಇಲಾಖೆಗೆ ಬೈತ್ಕೋಲಿಂದ ಅಮ್ಮನಹಳ್ಳಿ ಹಾಗೂ ಬಾವಿಕೇರಿವರೆಗೆ ರಕ್ಷಣಾ ಇಲಾಖೆ ಜಮೀನು, ಮನೆ, ಮಠ ತ್ಯಾಗ ಮಾಡಿರೋದ್ರಿಂದ ನಿರಾಶ್ರಿತರಾಗಿದ್ದ ಜನರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಅದೇ ರೀತಿ ವಾಣಿಜ್ಯ ಬಂದರು ಆಗಿದ್ದರೆ ಮೀನುಗಾರರು ಅಲೆಮಾರಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ಉದ್ಭವವಾಗುತ್ತದೆ. ಅಂದ್ರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸವಿತಾ ಹರಿಕಂತ್ರ ಮಾತನಾಡಿ, ವಾಣಿಜ್ಯ ಬಂದರಿಗಾಗಿ ಅಗಲವಾದ ರಸ್ತೆ, ರೈಲು ಮಾರ್ಗ ನಿರ್ಮಾಣವಾಗಲಿದೆ. ಇದರಿಂದ ಮುಂದೆ ಸುತ್ತಮುತ್ತಲ ಪ್ರದೇಶ ಮಾಲಿನ್ಯದಿಂದ ಕಲುಷಿತವಾಗಲಿದೆ. ಹೀಗಾಗಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ನಮ್ಮ ತೀವ್ರ ವಿರೋಧವಿದೆ ಎಂದರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಕಾಂತ್ ಹರಿಕಂತ್ರ ಮಾತನಾಡಿ, ವಾಣಿಜ್ಯ ಬಂದರು ನಿರ್ಮಾಣದಿಂದ ಇಲ್ಲಿನ ಮೀನುಗಾರರು ಅತಂತ್ರರಾಗಲಿದ್ದಾರೆ. ಮೀನುಗಾರರನ್ನು ಒಕ್ಕಲೆಬ್ಬಿಸುವ ಕುತಂತ್ರ ವಾತಾವರಣ ಸೃಷ್ಟಿ ಮಾಡುತ್ತಾರೆ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಎಂದರು. ಬೆಳಂಬರದ ಯುವ ಪ್ರಮುಖ ಸುಂದರ್ ಕಾರ್ವಿ ಮಾತನಾಡಿ, ಕೇಣಿ ಮೀನುಗಾರರ ಸಂಕಷ್ಟದಲ್ಲಿ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ. ಅಷ್ಟೇ ಅಲ್ಲದೆ ನ್ಯಾಯಕ್ಕಾಗಿ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದರು. ವೆಂಕಟೇಶ್ ದುರ್ಗೇಕರ್ ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸೂರಜ್ ಹರಿಕಂತ್ರ, ಶಂಕರ ಎಸ್ ಬಲೆಗಾರ್, ಪ್ರಮೋದ್ ಬಾನಾವಳಿಕರ್, ಸೂರ್ಯಕಾಂತ್ ಬೂತೆ, ಜ್ಞಾನೇಶ್ವರ ವಿ ಹರಿಕಂತ್ರ, ಮಹೇಶ್ ವಾಯಿ ದುರ್ಗೇಕರ್, ಅನಿಲ್ ತಾಂಡೆಲ್, ಹಾಲಪ್ಪ ಜಿ ಹರಿಕಂತ್ರ, ವೆಂಕಟೇಶ್ ಕೆ ದುರ್ಗೇಕರ್, ಪ್ರಭಾಕರ್ ಕಾರ್ವಿ ಸೇರಿದಂತೆ ಸುತ್ತಮುತ್ತಲ 100 ಮೀನುಗಾರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.